ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಉದ್ಭವ ಆಗಿರತಕ್ಕಂಥ ಅರಾಜಕತೆ, ಆಂತರಿಕ ಕಲಹ, ಆರ್ಥಿಕ ಬಿಕ್ಕಟ್ಟಿನ ಎಫೆಕ್ಟು ಏಷ್ಯಾದ ಎರಡನೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆಗೆ ತಟ್ಟಿದೆ. ಪರಿಣಾಮ ಕೋಲಾರದ ಟೊಮೆಟೊ ಮಾರುಕಟ್ಟೆಯ ಬೆಳೆಗಾರರು ಮತ್ತು ವ್ಯಾಪಾರಸ್ಥರಿಗೆ ಆರ್ಥಿಕ ಸಂಕಷ್ಟ ಬಂದೊದಗಿದೆ. ಬಾಂಗ್ಲಾದೇಶದಲ್ಲಾಗಿರ್ತಕ್ಕಂಥ ಅರಾಜಕತೆಗೂ ಕೋಲಾರದ ಟೊಮೆಟೊ ಮಾರುಕಟ್ಟೆಗೂ ಏನು ಸಂಬಂಧ? ಯಾಕೆ ರೈತರು ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ರಾಜ್ಯಕ್ಕೂ ತಟ್ಟಿದ ಬಾಂಗ್ಲಾ ಆರ್ಥಿಕ ಬಿಕ್ಕಟ್ಟಿನ ಎಫೆಕ್ಟ್. ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ದಿಢೀರ್ ಕುಸಿತ. ಕೋಲಾರದ ಟೊಮ್ಯಾಟೊ ಬೆಳೆಗಾರರು ಕಂಗಾಲು. ಕಳೆದ 1.5 ತಿಂಗಳಿನಿಂದ ಭಾರತದ ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ. ಇದರ ಎಫೆಕ್ಟ್ ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಹೊಂದಿರುವ ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಕುಸಿತ ಕಂಡಿದೆ. ಪ್ರತಿನಿತ್ಯ ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಿಂದ ಬಾಂಗ್ಲಾದೇಶಕ್ಕೆ 800 ರಿಂದ 1000 ಟನ್ ಟೊಮ್ಯಾಟೊ ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಕಳೆದ 1.5 ತಿಂಗಳಿನಿಂದ ಕೇವಲ 50 ರಿಂದ 60 ಟನ್ ಟೊಮ್ಯಾಟೊ ರಫ್ತಾಗ್ತಾ ಇದೆ. ಬೇಡಿಕೆ ಇಲ್ಲದೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಕಂಡಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಆಗಸ್ಟ್ ತಿಂಗಳಲ್ಲಿ ಬಾಕ್ಸ್ ಟೊಮ್ಯಾಟೊ ಬೆಲೆ 800 ರಿಂದ 900 ಇತ್ತು. ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕೇವಲ 300 ರಿಂದ 400 ರೂಪಾಯಿಗೆ ಇಳಿದಿದೆ. ಒಂದು ವೇಳೆ ವ್ಯಾಪಾರಸ್ಥರೊಂದಿಗೆ ಸಂಪರ್ಕ ಕಡಿತವಾದ್ರೆ ಬಾಕಿ ಬರಬೇಕಿರುವ ಕೋಟ್ಯಾಂತರ ರೂಪಾಯಿ ಹಣ ಬಾರದಾಗುತ್ತೆ. ನಾವು ನಷ್ಟ ಅನುಭವಿಸುವ ಸ್ಥಿತಿ ಎದುರಾಗುತ್ತೆ ಎಂದು ಬಾಂಗ್ಲಾದೊಂದಿಗೆ ವ್ಯವಹಾರ ನಡೆಸ್ತಾ ಇರೋ ವ್ಯಾಪಾರಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಮುಂಚೆ ಇರುವಾಗ ಡೈಲಿ 10 ರಿಂದ 20 ಗಾಡಿ ಹೋಗ್ತಾ ಇತ್ತು. ಇವಾಗ 15 ದಿವಸ ಮುಂಚೆನಿಂದ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಇಲ್ಲಿಂದ ಸರಕು ತುಂಬ ಕಡಿಮೆ ಹೋಗ್ತಾ ಇದೆ. ಅದಕ್ಕೋಸ್ಕರ ರೈತರುಗಳ ರೇಟ್ ಕಡಿಮೆ ಸಿಗ್ತಾ ಇದೆ. 1 ತಿಂಗಳು ಮುಂಚೆ 1100 ರೂಪಾಯಿ ಇತ್ತು, 1000 ರೂಪಾಯಿ ಇತ್ತು. ಇವಾಗ ಬಂದು 400 ರೂಪಾಯಿ, 450 ರೂಪಾಯಿ ಟಾಪು. ನಮ್ಮದು ಪೇಮೆಂಟ್ಗಳು ಸ್ಟಕ್ ಆಗಿದೆ. ಅಲ್ಲಿಂದ ಬ್ಯಾಲೆನ್ಸ್ ಅಲ್ಲಿಂದ ಇದು ಬರ್ತಾ ಇಲ್ಲ, ಪೇಮೆಂಟ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ವ್ಯವಹಾರ ಕಮ್ಮಿ ಮಾಡಿದ್ದೀವಿ. 40 ಕೋಟಿ 50 ಕೋಟಿ ಸ್ಟಕ್ ಆಗಿದೆ. ಬಾಂಗ್ಲಾದೊಂದಿಗೆ ಟೊಮೆಟೊ ವಹಿವಾಟು ನಡೆಸ್ತಾ ಇದ್ದ ವ್ಯಾಪಾರಸ್ಥರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಲವಾರು ತಿಂಗಳಿಂದ ವ್ಯಾಪಾರ ವಹಿವಾಟು ನಡೆಸಿರುವ ಸುಮಾರು 50 ರಿಂದ 60 ಕೋಟಿ ರೂಪಾಯಿ ಬಾಕಿ ಬರಬೇಕಿದೆ. ಸದ್ಯದ ಬಾಂಗ್ಲಾದೇಶದ ಪರಿಸ್ಥಿತಿಯಲ್ಲಿ ಪ್ರತಿನಿತ್ಯ 2 ಲಕ್ಷಕ್ಕಿಂತ ಹೆಚ್ಚಿನ ಹಣದ ವಹಿವಾಟು ಮಾಡುವಂತಿಲ್ಲ. ಆದರೂ ಕೂಡ ಅವರೊಂದಿಗೆ ವಹಿವಾಟು ಸಂಪರ್ಕ ಕಡಿದುಕೊಳ್ಳಬಾರದು ಅನ್ನೋ ಕಾರಣಕ್ಕಾಗಿ ಈಗಲೂ ನಿತ್ಯ 1-2 ಲಾರಿ ಬಾಂಗ್ಲಾದೇಶಕ್ಕೆ ಟೊಮ್ಯಾಟೊ ರಫ್ತು ಮಾಡಲಾಗ್ತಾ ಇದೆ. ಅಂದಾಜಿನ ಪ್ರಕಾರ 200 ರಿಂದ 300 ಕೋಟಿ ರೂಪಾಯಿ ಟೊಮ್ಯಾಟೊ ಹಣ ಬಾಕಿ ಬರಬೇಕಾಗಿದೆ ಎಂದರು. ಯಥೇಚ್ಛವಾಗಿ ಕೋಲಾರದಲ್ಲಿ ಬೆಳೀತಕ್ಕಂಥ ಹಣ್ಣು ತರಕಾರಿಗಳು, ವಿಶೇಷವಾಗಿ ಟೊಮೆಟೊನ ರಫ್ತು ಮಾಡಿ ಹೆಚ್ಚಿಗೆ ಬಳಸ್ತಕ್ಕಂಥ ಒಂದು ದೇಶ ಬಾಂಗ್ಲಾದೇಶ. ಇಲ್ಲಿ ಏನು ಬಾಂಗ್ಲಾದೇಶಕ್ಕೆ 2023-24 ಅವಧಿಯಲ್ಲಿ ಯಥೇಚ್ಛವಾಗಿ ನಾವೆಲ್ಲ ಕೊಡತಕ್ಕಂಥದ್ದು ಸಾಲನೇ ವಹಿವಾಟು ಜಾಸ್ತಿ ಇರ್ತದೆ. ಹಾಗಾಗಿ ಅಲ್ಲಿಗೆ ಸುಮಾರು ಕೋಟ್ಯಾಂತರ ರೂಪಾಯಿ, ನಾವು ಒಬ್ಬರೇ ಅಂತಲ್ಲ, ಸುಮಾರು 7-8 ಜನ ಖರೀದಾರಿದ್ದಾರೆ. ಅವರೆಲ್ಲರದ ಕಡೆಯಿಂದ ಸುಮಾರು ಕೋಟಿಗಳು ಅಲ್ಲಿಂದ ಬರಬೇಕು. ಆದಂಥ ಒಂದು ಆ ಆರ್ಥಿಕ ವಲಯದ ಒಂದು ಬಿಕ್ಕಟ್ಟು ಏನಾಗಿದೆ, ಬ್ಯಾಂಕಿಂಗ್ ವ್ಯವಸ್ಥೆ ಏನು ಹಾಳಾಗಿದೆ, ಅದರಿಂದ ರಿಲೀಸ್ ಮಾಡ್ತಾ ಇಲ್ಲ. ಕನಿಷ್ಠ ಎಷ್ಟೇ ವ್ಯವಹಾರ ಮಾಡಿದ್ರು ಕೂಡ ಒಬ್ಬ ಖರೀದಾರನಿಗೆ 2 ಲಕ್ಷ ರೂಪಾಯಿನಷ್ಟು ಆದರೂ ಅಲ್ಲಿಂದ ಕಡೆ ಬಿಡುಗಡೆ ಮಾಡ್ತಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ 2 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದರೆ ಅವ್ರಿಗೆ ಕಷ್ಟ ಆಗ್ತದೆ. ಹಾಗಾಗಿ ಖರೀದಾರರು ಅಲ್ಲಿ ಸ್ವಲ್ಪ ಮಟ್ಟಕ್ಕಾದರೂ ಬರಲಿ ಅಂತೇಳಿ, ಅದು ವಿಧಿ ಇಲ್ಲದೆ ಅಲ್ಲಿ ನಷ್ಟ ಆಗ್ತಾಯಿದ್ರು ಕೂಡ ಏನು ಇವತ್ತಿನ ದಿವಸ 250-300 ಟನ್ ಕಳಿಸ್ತಾ ಇದ್ದಾರೆ. ಅದರಿಂದ ನಷ್ಟ ಆಗ್ತಾ ಇದೆ. ಒಟ್ನಲ್ಲಿ ಬಾಂಗ್ಲಾದೇಶದ ಬಿಕ್ಕಟ್ಟು ಕೋಲಾರದ ಟೊಮ್ಯಾಟೊ ಬೆಳೆಗಾರರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಇಕ್ಕಟ್ಟು ಎನ್ನುವ ಸ್ಥಿತಿ ಎದುರಾಗಿದೆ. ಬಾಂಗ್ಲಾದ ಪರಿಸ್ಥಿತಿ ಬೇಗ ಸುಧಾರಣೆಯಾದರೆ ಕೋಲಾರದ ಟೊಮ್ಯಾಟೊ ಬೆಳೆಗಾರರು ಸಂಕಷ್ಟದಿಂದ ಪಾರಾಗಲಿದ್ದು, ಆದಷ್ಟು ಬೇಗ ಬಾಂಗ್ಲಾ ಪರಿಸ್ಥಿತಿ ಸುಧಾರಣೆಯಾಗಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.